ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕರ್ಜಿಕಾಯಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಲತ್ತೀನಿ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಇಲೈಚಿ, ಇದಕ್ಕೆ ಸಣ್ಣ ಕೊಟ್ಟಿಟ್ಕೊಂಡೇನಿ ರೀ, ಪುಟಾಣಿ ಹಿಟ್ಟು, ಸಕ್ರೆ, ಇದು ಚಲೋ ಸಣ್ಣಗೆ ಮಿಕ್ಸಿನ ಹಾಕೊಂಡು ಬಿಡ್ಬೇಕ್ರಿ, ಪೌಡರ್ ಆಗ್ಬೇಕ್ರಿ ಇದು, ತುರಿದಿರೋ ಕೊಬ್ಬರಿ, ಎಣ್ಣೆ, ಉಪ್ಪು, ಅರ್ಧ kg ಲೂಸ್ ಆಟ, ಹೋಳಿಗೆ ಹಿಟ್ಟನು ಅಂತಾರೆ ರೀ. ಇಲ್ಲಿ ನಾವು ಮೈದಾ ತೊಗೊಳತ್ತಿಲ್ರಿ, ಯಾಕಂದ್ರೆ ಅದು ಹೆಲ್ತಿಗೆ ಚಲೋ ಇರಂಗಿಲ್ಲ ರೀ. ಮೈದಾ ಹಿಟ್ಟಲ್ಲಿ ಮಾಡ್ರೆ ನೋಡೋಕ್ಕಷ್ಟೇ ಚಲೋ ಅನಿಸ್ತಾವ್ರಿ, ಅದಕ್ಕೆ ಅದು ಹೆಲ್ತಿಗೆ ಚಲೋ ಇಲ್ರಿ. ಅದಕ್ಕೆ ನಾವು ಇದು ಹಿಟ್ಟು ಹೋಳಿಗೆ ಹಿಟ್ಟು ತೊಗೊಂಡಿದ್ದೇವೆ ರೀ, ಲೂಸ್ ಆಟ ತೊಗೊಂಡಿದ್ದೇವೆ ರೀ. ಈಗ ಕರ್ಜಿಕಾಯಿ ಮಾಡೋಕೆ ಏನೇನು ಮಿಕ್ಸ್ ಮಾಡ್ಬೇಕಂತ ತೋರಿಸ್ತೀನಿ ರೀ. ಫಸ್ಟಿಗೆ ನಾ ಕೊಬ್ಬರಿ ಹಾಕೊಳತ್ತೀನಿ ರೀ. ಈಗ ನಾ 2 ಬಟ್ಟಲು ಕೊಬ್ಬರಿ ತೊಗೊಂಡೀನಿ ರೀ. ಇದಕ್ಕೆ 1 ಬಟ್ಟಲು ಪುಟಾಣಿ ಪುಡಿ, ಇಲ್ಲಿ ಪುಡಿ ಮಾಡಿರೋ ಸಕ್ಕರೆ ತೊಗೊಂಡೀನಿ ರೀ. ಇದಕ್ಕೆ 1.5 ಬಟ್ಟಲು ಸಕ್ಕರೆ ಹಾಕೋಬೇಕ್ರಿ. ನಾವು ಕಮ್ಮಿ ರುಚಿ ತೊಗೋತೇವೆ ರೀ. ನಿಮಗೆ ಹೆಚ್ಚಿಗೆ ರುಚಿ ಇಷ್ಟ ಇತ್ತು ಅಂದ್ರೆ ನೀವು 2 ಬಟ್ಟಲು ತೊಗೋಬೋದು ರೀ. ಕುಟ್ಟಿದ ಇಲೈಚಿ ಪುಡಿ, ಚಿಟಿಕೆ ಅಷ್ಟು ಉಪ್ಪು. ಈಗ ಇದಕ್ಕೆ ಚಲೋ ಮಿಕ್ಸ್ ಮಾಡ್ಕೊಂಬ್ರಿ. ಈಗ ಚಲೋ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಒಂದು ಭಾಳ ಇಂಪಾರ್ಟೆಂಟ್ ಟಿಪ್ ಹೇಳ್ತೇವೆ ರೀ, ಲಾಸ್ಟಿನ ತನಕ ನೋಡಿರಿ. ಈಗ ಇದು ಹಿಟ್ಟಿಗೆ ಉಪ್ಪು ಹಾಕೊಂಬ್ರಿ, ಚಿಟಿಕೆ ಅಷ್ಟು. ಈಗ ಇದಕ್ಕೆ ನಾದ್ಕೊಂಬ್ರಿ. ಚಲೋ ಈ ಹದದಾಗ ನಾದ್ಕೋಬೇಕ್ರಿ. ಒಂದು 5 ನಿಮಿಷ ನೆನೆಲಕ್ಕೆ ಬಿಡ್ಬೇಕ್ರಿ. ಈಗ ಕರ್ಜಿಕಾಯಿ ಹೆಂಗೆ ಮಾಡ್ಬೇಕಂತ ತೋರಿಸ್ಲತ್ತೀನಿ ರೀ. ನಾವೀಗ ಇಷ್ಟು ಹಿಟ್ಟು ತೊಗೊಳತ್ತಿದ್ದೇವೆ ರೀ. ನೀವು ಒಂದು ವೇಳೆ ದೊಡ್ಡದು ಕರ್ಜಿಕಾಯಿ ಬೇಕಾಗಿತ್ತು ಅಂದ್ರೆ ನೀವು ಸ್ವಲ್ಪ ಹಿಟ್ಟು ತೊಗೋಬೋದು ರೀ. ಪೂರಿಗೆ ಎಷ್ಟು ಹಿಟ್ಟು ತೊಗೋತೀರಿ ಅಷ್ಟು ತೊಗೋಬೇಕ್ರಿ. ಈಗ ಚಲೋ ಇದಕ್ಕೆ ಲಟ್ಟಾಯಿಸ್ಕೊತ ಹೋಗ್ಬೇಕ್ರಿ. ನಾವಿಲ್ಲಿ ಎಣ್ಣೆ ಹಚ್ಕೊಂಡು ಮಾಡತ್ತಿದ್ದೇವೆ ರೀ. ಒಂದು ವೇಳೆ ಹಿಟ್ಟು ಹಚ್ಕೊಂಡ್ರ ಕರೆಕ್ಟ್ ಟೈಮಿಗೆ ಹಿಟ್ಟೆಲ್ಲ ಬಿಟ್ಕೋತದೆ, ಎಣ್ಣೆ ಎಲ್ಲ ಹಾಳಾಗ್ಬಿಡ್ತದೆ ರೀ. ಅದಕ್ಕೆ ನಾವಿಲ್ಲಿ ಎಣ್ಣೆನೇ ಹಚ್ಕೊಳತ್ತಿದ್ದೇವೆ ರೀ. ಇವನ್ನ ರೆಡಿ ಮಾಡ್ಕೊಂಬತ್ತಾನ ಎಣ್ಣೆ ಕಾಯ್ಲಕ್ಕೆ ಇಡ್ತೀನಿ ರೀ. ಈಗ ಎಣ್ಣೆ ಹಾಕೊಂಬ್ರಿ. ಎಣ್ಣೆ ಲೋ ಫ್ಲೇಮ್ ಮೇಲೆ ಇಟ್ಟು ಕಾಯತನ ನಾವು ಈ ಕಡೆ ರೆಡಿ ಮಾಡ್ಕೋತೇವೆ ರೀ. ಈಗ ನಾ ಇದು ತುಂಬದು ಹೇಳ್ತೀನಿ. ಇದಕ್ಕೆ ಇಷ್ಟು ಪೂರಿ ಸೈಜ್ನ ಮಾಡಿಬಿಟ್ಕೊಂಡೀನಿ ರೀ. ಇದಕ್ಕೆ ಈಗ ಪುಟಾಣಿ ಹಿಟ್ಟು ಹಾಕೊಳತ್ತೀನಿ ರೀ. ಸುತ್ತ ನೀರು ಹಚ್ಬೇಕ್ರಿ. ಚಲೋ ನೀರು ಹಚ್ಚಲಿಲ್ಲ ಅಂದ್ರೆ ಈಗ ಇದು ಸುತ್ತ ಬಿಟ್ಕೊಂಡು ಬರ್ತದ್ರಿ. ನೀರು ಹಚ್ಚಲಿಲ್ಲ ಅಂದ್ರೆ ನೀರು ಹಚ್ಚಿದ್ರೆ ಬಿಡಲ್ರಿ, ಖರಾಬ. ಇದು ಈ ರೀತಿ ಮಾಡ್ಕೋಬೇಕ್ರಿ. ಚಲೋ ಹಿಂಗೆ ಮಾಡ್ಕೊಲಿಲ್ಲ ಅಂದ್ರೆ ಬಿಟ್ಕೋತದ್ರಿ ಒಳಗಿಂದೆಲ್ಲ ಹಿಟ್ಟು, ಎಣ್ಣೆ ಖರಾಬ್ ಆಗ್ತದ್ರಿ. ಸುತ್ತ ಕಟ್ ಮಾಡ್ಕೊಂಬ್ರಿ, ಚಲೋ ಶೇಪ್ ಬರ್ತದ್ರಿ. ಮೊದಲ ಇದು ಕರ್ಜಿಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದಿತ್ತಲ್ರಿ, ಅದು ತೋರಿಸಿನ್ರಿ. ಈಗ ಪುಡಿ ಇದ್ದಿದ್ದು ತೋರಿಸಿನಲ್ರಿ ಮಾಡೋದು. ಪುಡಿ ಇದ್ದಿದ್ದು ಮಾಡೋ ಟೈಮಿಗೆ ಹಾಕಿ ಇದು ಸುತ್ತ ಒಂದು ವೇಳೆ ಬಿಟ್ಕೋತದಂದ್ರೆ ಅದೇ ಪುಡಿನಾಗ ಈ ರೀತಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೋದ್ರಿ. ಈ ರೀತಿ ಹಾಲು ಹಾಕಿ ಸ್ವಲ್ಪ ಕಲ್ಸ್ಕೋಬೇಕ್ರಿ ಹಿಂಗೆ. ಈಗ ಇದು ಹಾಕೊಂಬ್ರಿ. ಇದು ಪುಡಿ ಇದ್ದಿದ್ದು ಬಿಟ್ಕೋತದಂದ್ರೆ ಹಾಲು ಹಾಕಿ ಮಾಡ್ಬೇಕ್ರಿ, ಏನೂ ಆಗಲ್ರಿ. ಈ ರೀತಿ ಮಾಡ್ಬೇಕ್ರಿ. ಚಲೋ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಹಿಟ್ಟು. ಈಗ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ತೆಕ್ಕೊಂಬ್ರಿ. ಇದು ಕರ್ಜಿಕಾಯಿ ಸೂಗಿ ಹಾಕಿದ್ಮೇಲೆ ಈ ರೀತಿ ಶೇಪ್ ಕೊಡ್ಬೇಕ್ರಿ. ಚಲೋ ಕಾಣಿಸ್ತದ್ರಿ. ಇದು ಲೋ ಫ್ಲೇಮ್ ಮೇಲೆ ಇಟ್ಟು ಎಣ್ಣೆ ಕಾಯ್ಲಕ್ಕೆ ಇಟ್ಟಿದ್ದೇವ್ರಿ. ಈಗ ಎಣ್ಣೆ ಕಾಯ್ದದ್ರಿ. ಈಗ ನಾ ಹೆಂಗೆ ಕರಿಬೇಕಂತ ತೋರಿಸ್ತೀನಿ ರೀ. ಲೋ ಫ್ಲೇಮ್ ಮೇಲೆ ಇಡಬೇಕ್ರಿ. ಚಲೋ ಕರಿಬೇಕ್ರಿ. ಈಗ ಇದು ತೆಕ್ಕೊಂಡ್ರಿ.
ಚಲೋ ಕರ್ಕೊಂಬ್ರಿ. ಈಗ ನೀವು ನೋಡ್ಬೋದು ರೀ, ಇದೀಗ ಚಲೋ ಕ್ರಿಸ್ಪಿ ಆಗ್ಯಾವ್ರಿ. ನಾವು ಹೇಳಿದ ರೀತಿದಾಗ 2 ರೀತಿ ತುಂಬೋದು ರೀ. 2 ಮೆಥಡ್ ನೀವು ಬಳಸ್ಬೋದು ರೀ. ನಾವು ಲೋ ಫ್ಲೇಮ್ ಮೇಲೆ ಕರೆದ್ರೆ ಹಿಂಗೆ ಚಲೋ ಆಗ್ತಾವ್ರಿ, ಬೆಳ್ಳಗಿರ್ತಾವ್ರಿ. ನಾವು ಒಂದು ವೇಳೆ ಹೈ ಫ್ಲೇಮ್ ಮೇಲೆ ಕರೆದವಂದ್ರೆ ಈ ರೀತಿ ಆಗ್ತಾವ್ರಿ. ಹಾಂ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ನೀವು ಟ್ರೈ ಮಾಡಿ ನೋಡ್ರಿ, ಭಾರಿ ಆಗ್ತಾವ್ರಿ, ಕ್ರಿಸ್ಪಿ ಆಗ್ತಾವ್ರಿ. ಹೆಂಗಾಗೆ ಒಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.